ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ ಮೇ 16ನೇ ತಾರೀಕು ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ದಿನದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ವೃಶ್ಚಿಕ ರಾಶಿಯವರು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, 2026 ಮೇ 16ರಂದು ಬರುವಂತಹ ಶನಿ ಅಮಾವಾಸ್ಯೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದ್ದು, ಇದು ಶನಿವಾರದಂದು ಅಮಾವಾಸ್ಯೆ ಬಂದಿರುವುದು ವಿಶೇಷ ಶಕ್ತಿಶಾಲಿಯಾದಂತಹ ಪರಿಣಾಮಕಾರಿಯಾದಂತಹ ದಿನ ಅಂತಲೇ ಹೇಳಬಹುದು. ಇದು 13 ವರ್ಷಗಳ ನಂತರ ಬಂದ ಅಪರೂಪದ ಮಹಾಯೋಗವೆಂದು ಹೇಳಲಾಗಿದೆ. ಮೇ 16 ಶನಿ ಅಮಾವಾಸ್ಯೆಯ ಮಹತ್ವ ಅಂದರೆ ಶನಿ ದೋಷ ನಿವಾರಣೆ. ಈ ದಿನ ಶನಿ ದೇವನನ್ನು ಪೂಜಿಸುವುದರಿಂದ ಜಾತಕದಲ್ಲಿನ ಶನಿ ದೋಷ, 7ನೇ ಶನಿ ಅಥವಾ ಅಷ್ಟಮ ಶನಿಯ ಪ್ರಭಾವಗಳು ಕಡಿಮೆಯಾಗುತ್ತವೆ. ಅಪರೂಪದ ಯೋಗ ಅಂದರೆ ಮೇ 16ರಂದು ವೃಷಭ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಮಿಲನದಿಂದ ಬುಧನಿತ್ಯ ಯೋಗ ಮತ್ತು ರಾಜಯೋಗ ರೂಪುಗೊಳ್ಳಲಿದ್ದು, ಇದು ಅನೇಕ ರಾಶಿಗಳಿಗೆ ಅದೃಷ್ಟ ತರಲಿದೆ. ಇನ್ನು ದಾನದ ಮಹತ್ವವನ್ನು ಹೇಳೋದಾದರೆ ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಈ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಶನಿ ಅಮಾವಾಸ್ಯೆಯ ಮಹತ್ವವನ್ನು ತಿಳ್ಕೊಬಿಡೋಣ. ಈ ದಿನ ದಾನದ ಮಹತ್ವ. ಶನಿ ಅಮಾವಾಸ್ಯೆಯಂದು ಎಳ್ಳು, ಸಾಸಿವೆ ಎಣ್ಣೆ, ಕಪ್ಪು ಬಟ್ಟೆ ಮತ್ತು ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿದೇವನ ಕೃಪೆ ಲಭಿಸುತ್ತದೆ. ಇನ್ನು ಪಿತೃತರ್ಪಣ. ಈ ದಿನ ಪೂರ್ವಜರಿಗೆ ತರ್ಪಣ ನೀಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಪಿತೃದೋಷ ನಿವಾರಣೆಯಾಗುತ್ತದೆ ಅಂತಲೇ ಹೇಳಬಹುದು. ಈ ದಿನದ ವಿಶೇಷತೆಗಳ ಬಗ್ಗೆ ಹೇಳೋದಾದರೆ ಅಮಾವಾಸ್ಯೆಯ ಸಮಯವನ್ನು ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಮೇ 16ರಂದು 2026ನೇ ವರ್ಷದಲ್ಲಿ ಮೇ 16ನೇ ತಾರೀಕು ಬೆಳಿಗ್ಗೆ 5:11ಕ್ಕೆ ಪ್ರಾರಂಭವಾಗಿ ಮೇ 17, 2026ರಂದು ಬೆಳಿಗ್ಗೆ 1:30ಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅನ್ನೋದನ್ನ ನೋಡೋದಾದರೆ, ಈ ಶನಿ ಅಮಾವಾಸ್ಯೆಯು ಕುಂಭ, ವೃಷಭ ಸೇರಿದಂತೆ ಹಲವು ರಾಶಿಗಳಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ, ಆರ್ಥಿಕ ಲಾಭ ಮತ್ತು ಅನಿರೀಕ್ಷಿತ ಅದೃಷ್ಟವನ್ನು ತರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಇನ್ನು ಏನು ಮಾಡಬೇಕು ಈ ದಿನ ಅಂತಂದರೆ, ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು, ಶನಿ ಚಾಲಿಸ ಪಠಿಸುವುದು ಮತ್ತು ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡುವುದು ಶುಭ ಎಂದು ಹೇಳಲಾಗುತ್ತದೆ. ಇನ್ನು ಗಮನಿಸಬೇಕಾದ ಈ ದಿನ ಏನೆಲ್ಲ ಗಮನಿಸಬೇಕು ಅಂದರೆ, ಈ ದಿನ ಹಳೆಯ ಸಾಲಗಳನ್ನು ತೀರಿಸಲು ಮತ್ತು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಮೊದಲನೇದಾಗಿ ಈ ತಿಂಗಳು ವೃಶ್ಚಿಕ ರಾಶಿಯವರ ಮಾಸಿಕ ಭವಿಷ್ಯ ಮೇ 2026ರಲ್ಲಿ ಪ್ರಮುಖ ಮುಖ್ಯಾಂಶಗಳನ್ನು ಹೇಳೋದಾದರೆ, ಮೊದಲನೇದಾಗಿ ಉದ್ಯೋಗದಲ್ಲಿ ಅಖಂಡ ವಿಜಯ ಅಂತಲೇ ಹೇಳಬಹುದು. ಮೇ 11ರಂದು ನಿಮ್ಮ ಲಗ್ನಾಧಿಪತಿಯಾದ ಕುಜನು 6ನೇ ಮನೆಯಲ್ಲಿ ಮೇಷಕ್ಕೆ ಅಂದರೆ ಸ್ವಕ್ಷೇತ್ರಕ್ಕೆ ಹೋಗುವುದರಿಂದ ಕಚೇರಿಯಲ್ಲಿ ಶತ್ರುಗಳ ಆಟ ನಡೆಯುವುದಿಲ್ಲ. ನಿಮಗೆ ಬಡ್ತಿ, ಕೆಲಸಗಳಲ್ಲಿ ವಿಜಯ ಖಚಿತ ಅಂತಲೇ ಹೇಳಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರಿಗೆ ಸುವರ್ಣಾವಕಾಶ. ಇನ್ನು ಆಕಸ್ಮಿಕ ಧನ ಲಾಭಗಳು
ಅಷ್ಟಮ ಸ್ಥಾನದಲ್ಲಿ 8ನೇ ಮನೆಯಲ್ಲಿ ಗುರು ಶುಕ್ರರ ಸಂಯೋಗದಿಂದಾಗಿ ನಿಮಗೆ ಹಳೆಯ ಸಾಲಗಳು ತೀರುವುದರ ಜೊತೆಗೆ ವಾರಸುದಾರಿಕೆಯಿಂದ ಅಥವಾ ಜೀವನ ಸಂಗಾತಿಯ ಮೂಲಕ ಊಹಿಸದಂತಹ ಹಣ ದೊರೆಯುತ್ತದೆ. ಇನ್ನು ಈಗೋವನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ಅಂದರೆ ಮೇ 15ರ ನಂತರ ಅಮಾವಾಸ್ಯೆಯ ಸಮಯದಲ್ಲಿ 7ನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಜೀವನ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಅಕಾರಣವಾದಂತಹ ಅಹಂಕಾರದ ಘರ್ಷಣೆ ಉದ್ಭವಿಸಬಹುದು. ವಾದ ವಿವಾದಗಳು, ಸಣ್ಣ ಪುಟ್ಟ ಜಗಳಗಳು ನಡೆಯಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ಮೇ 2026ರ ಮಾಸವು ಅಖಂಡವಾದ ಧೈರ್ಯ ಸಾಹಸಗಳನ್ನು, ಉದ್ಯೋಗದ ವಿಜಯಗಳನ್ನು ನೀಡುವಂತಹ ಮಾಸ. ಕಳೆದ ತಿಂಗಳುಗಳಲ್ಲಿದ್ದಂತಹ ಮಾನಸಿಕ ಘರ್ಷಣೆಗಳೆಲ್ಲವೂ ದೂರವಾಗಿ ನಿಮ್ಮಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತದೆ. ಮುಖ್ಯವಾಗಿ ಮೇ 11ರಂದು ನಿಮ್ಮ ರಾಶಿಯ ಅಧಿಪತಿ ಲಗ್ನಾಧಿಪತಿಯಾದ ಕುಜನು 6ನೇ ಮನೆಯಲ್ಲಿ ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಮುಗಿಲೆತ್ತರಕ್ಕೆ ಏರಿಸುತ್ತದೆ. ಕೋರ್ಟ್ ಕೇಸ್ಗಳು ಅಥವಾ ಆಸ್ತಿ ವಿವಾದಗಳಲ್ಲಿ ನಿಮಗೆ ಅನುಕೂಲಕರ ತೀರ್ಪುಗಳು ಬರುತ್ತವೆ. ಆದರೆ ಮೇ 15ರಂದು ಸೂರ್ಯನು 7ನೇ ಮನೆಗೆ ಮತ್ತು ಮೇ 14ರಂದು ಶುಕ್ರನು 8ನೇ ಮನೆಗೆ ಪ್ರವೇಶಿಸುವುದರಿಂದ ವ್ಯಾಪಾರ, ಕೌಟುಂಬಿಕ ವ್ಯವಹಾರಗಳಲ್ಲಿ ಅಹಂಕಾರವನ್ನು ಬದಿಗಿಟ್ಟು ಮೃದುವಾಗಿ ವರ್ತಿಸಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಶನಿ ಅಮಾವಾಸ್ಯೆಯಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಗ್ರಹಗಳ ಸಂಚಾರ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ, ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಮತ್ತು ಅವುಗಳ ಪ್ರಭಾವಗಳು. ಮೊದಲನೇದಾಗಿ ಕುಜ 1 ಮತ್ತು 6ನೇ ಅಧಿಪತಿಯಾಗಿರುವಂತಹ ಲಗ್ನಾಧಿಪತಿಯಾಗಿರುವಂತಹ ಕುಜ 6ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಮೇ 11ರಿಂದ ಸಂಚರಿಸುತ್ತದೆ. 6ನೇ ಮನೆಯಲ್ಲಿ ಕುಜ ಶತ್ರುಗಳ ಮೇಲೆ ಸಂಪೂರ್ಣ ಜಯ, ಋಣ ವಿಮುಕ್ತಿ, ಶಾರೀರಿಕ ದೃಢತೆ, ಧೈರ್ಯ ಹೆಚ್ಚಾಗಲಿದೆ. ಇನ್ನು ಸೂರ್ಯ 10ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 6ನೇ ಮನೆ ಮತ್ತು 7ನೇ ಮನೆಯಲ್ಲಿ ಸಂಚರಿಸುತ್ತದೆ. ಮೇ 14ರವರೆಗೆ 6ರಲ್ಲಿ ಉಚ್ಚ ಉದ್ಯೋಗದಲ್ಲಿ ಅಖಂಡ ವಿಜಯ ಅಂತಲೇ ಹೇಳಬಹುದು. ಮೇ 15ರಿಂದ 7ರಲ್ಲಿ ಪಬ್ಲಿಕ್ ರಿಲೇಷನ್ಸ್ ವೃದ್ಧಿ ಮತ್ತು ಭಾಗ್ಯೋದಯ ಅಂತಲೇ ಹೇಳ್ಬೋದು. ಸ್ವಲ್ಪ ಈಗೋ ಉಂಟಾಗಬಹುದು. ಇನ್ನು ಶುಕ್ರ 7 ಮತ್ತು 12ನೇ ಅಧಿಪತಿಯಾಗಿರುವಂತಹ ಶುಕ್ರ 8ನೇ ಮನೆಯಲ್ಲಿ ಮೇ 14ರಿಂದ ಮಿಥುನದಲ್ಲಿ ಸಂಚರಿಸುತ್ತಿದೆ. ಅಷ್ಟಮ ಸ್ಥಾನದಲ್ಲಿ ಶುಕ್ರ ಆಕಸ್ಮಿಕ ಧನಲಾಭ, ರಹಸ್ಯದ ವ್ಯವಹಾರಗಳು, ಭಾಗ್ಯಸ್ವಾಮಿಯ ಮೂಲಕ ಧನಲಾಭ ಅಂತಲೇ ಹೇಳಬಹುದು. ಇನ್ನು ಮೇಯ್ನ್ ಆಗಿ ಬುಧ 8 ಮತ್ತು 11ನೇ ಅಧಿಪತಿಯಾಗಿರುವಂತಹ ಬುಧ 7ನೇ ಮನೆಯಿಂದ 8ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತದೆ ಸ್ನೇಹಿತರೆ. ಮೇ 15ರಿಂದ 7ರಲ್ಲಿ ಸೂರ್ಯನೊಂದಿಗೆ ಸಂಯೋಗ, ಸಂವಹನದ ಮೂಲಕ ವ್ಯಾಪಾರದ ಲಾಭಗಳು ಹೆಚ್ಚಾಗಬಹುದು. ಇನ್ನು ಗುರು 2 ಮತ್ತು 5ನೇ ಅಧಿಪತಿಯಾಗಿರುವಂತಹ ಗುರು 8ನೇ ಮನೆಯಲ್ಲಿ ಮಿಥುನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತಿದೆ. ಅಷ್ಟಮ ಗುರು ಹೂಡಿಕೆಗಳಲ್ಲಿ ಎಚ್ಚರಿಕೆ, ಆಧ್ಯಾತ್ಮಿಕ ಚಿಂತನೆ, ಊಹಿಸದಂತಹ ಮೂಲಗಳಿಂದ ಹಣ ಬರುವಂತಹ ಸೂಚನೆಗಳು ಕಂಡುಬರಲಿದೆ. ಇನ್ನು ಶನಿ 3 ಮತ್ತು 4ನೇ ಅಧಿಪತಿಯಾಗಿರುವಂತಹ ಶನಿ 5ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತದೆ. ಸಂತಾನ ವ್ಯವಹಾರಗಳಲ್ಲಿ ವಿಳಂಬ, ಆಲೋಚನೆಗಳಲ್ಲಿ ನಿಧಾನ, ಸ್ತ್ರೀ ಆಸ್ತಿಯ ಆಲೋಚನೆಗಳು ಅಂತಲೇ ಹೇಳಬಹುದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವೃಶ್ಚಿಕ ರಾಶಿಯವರು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಮಾವಾಸ್ಯೆಯ ದಿನದಿಂದ ಅನ್ನೋದನ್ನ ನೋಡೋದಾದರೆ, ಮೇ 16ನೇ ತಾರೀಕು ಸ್ನೇಹಿತರೆ ಶನಿ ಅಮಾವಾಸ್ಯೆಯ ದಿನದಿಂದ ವೃಶ್ಚಿಕ ರಾಶಿಯವರ ವೃತ್ತಿ ಜೀವನ ಅಂದರೆ ಕೆರಿಯರ್ನಲ್ಲಿ ಉದ್ಯೋಗಸ್ಥರಿಗೆ ಈ ತಿಂಗಳು ಮರೆಯಲಾಗದಂತಹ ವಿಜಯಗಳನ್ನು ನೀಡುತ್ತದೆ. ತಿಂಗಳ ಪ್ರಥಮಾರ್ಧದಲ್ಲಿ ಕರ್ಮಾಧಿಪತಿಯಾದಂತಹ ವೃತ್ತಿಕಾರಕ ಸೂರ್ಯನು 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ಮತ್ತು ಮೇ 11ರಿಂದ ಲಗ್ನಾಧಿಪತಿಯಾದ ಕುಜನು ಕೂಡ 6ನೇ ಮನೆಯಲ್ಲಿ ಸೇವಾ ಸ್ಥಾನದಲ್ಲಿ ಸ್ವಕ್ಷೇತ್ರಕ್ಕೆ ಹೋಗುವುದು ಒಂದು ಅದ್ಭುತವಾದಂತಹ ರಾಜಯೋಗವನ್ನು ನೀಡುತ್ತದೆ. ನೀವು ಕಚೇರಿಯಲ್ಲಿ ಏನು ಹೇಳ್ತೀರೋ ಅದೇ ಶಾಸನವಾಗುತ್ತದೆ ಅಂತಲೇ ಹೇಳಬಹುದು. ನಿಮ್ಮನ್ನು ವಿರೋಧಿಸುವವರು ಮಾಡುವಂತಹ ಕುತಂತ್ರಗಳು ಅವರಿಗೆ ತಿರುಗುಬಾಣವಾಗುತ್ತವೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಅಥವಾ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಬಯಸಿದ ಉದ್ಯೋಗ ಸಿಗುತ್ತದೆ. ಬಡ್ತಿಯ ವಿಷಯದಲ್ಲಿ ಯಾರಾದರೂ ಅಡ್ಡಿಪಡಿಸಿದರೂ ಕೂಡ ಅದನ್ನು ಮೀರಿ ನೀವು ವಿಜಯವನ್ನು ಸಾಧಿಸುತ್ತೀರಿ ಸ್ನೇಹಿತರೆ. ಇನ್ನು ಮೇ 16ರ ನಂತರ ಸೂರ್ಯನು 7ನೇ ಮನೆಯಲ್ಲಿ ಸಂಚರಿಸುವುದರಿಂದ
ಸಮಾಜದಲ್ಲಿ ನಿಮಗೆ ಉತ್ತಮ ಹೆಸರು, ಖ್ಯಾತಿ, ಪ್ರತಿಷ್ಠೆಗಳು ಲಭಿಸುತ್ತದೆ ಅಂತಲೇ ಹೇಳಬಹುದು ವೃಶ್ಚಿಕ ರಾಶಿಯವರಿಗೆ. ಸ್ನೇಹಿತರೆ, ನಿಮ್ಮ ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಜೊತೆಗೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳು ಯಾರು ಇದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ಕಷ್ಟಗಳು, ಸಮಸ್ಯೆಗಳು ಕಡಿಮೆಯಾಗಲಿ ಅಂತ ಕೇಳ್ಕೊತಾ, ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ, ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ವ್ಯಾಪಾರಸ್ಥರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಲಾಭಾಧಿಪತಿಯಾದ ಬುಧ, ಕರ್ಮಾಧಿಪತಿಯಾದ ಸೂರ್ಯ ಮೇ 16ರ ನಂತರ 7ನೇ ಮನೆಯಲ್ಲಿ ವ್ಯಾಪಾರದ ಸ್ಥಾನದಲ್ಲಿ ಸೇರುವುದರಿಂದ ಹೊಸ ಕ್ಲೈಂಟ್ಗಳು, ಸರ್ಕಾರಿ ಅಥವಾ ದೊಡ್ಡ ಕಂಪನಿಗಳ ಕಾಂಟ್ರಾಕ್ಟ್ಗಳು ಲಾಭದಾಯಕವಾಗಿರುತ್ತವೆ. ನಿಮ್ಮ ವೃತ್ತಿಪರ ನೆಟ್ವರ್ಕ್ ಭಾರಿ ಪ್ರಮಾಣದಲ್ಲಿ ವಿಸ್ತರಿಸುತ್ತದೆ ಅಂತಲೇ ಹೇಳಬಹುದು. ಆದರೆ 7ನೇ ಮನೆಯಲ್ಲಿ ಕ್ರೂರ ಗ್ರಹವಾದಂತಹ ಸೂರ್ಯನ ಪ್ರಭಾವದಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ತೀವ್ರವಾದಂತಹ ಅಹಂಕಾರದ ಘರ್ಷಣೆ ಬರುವಂತಹ ಅಪಾಯವಿದೆ. ಲಾಭಾಂಶ ಹಂಚಿಕೆಯಲ್ಲಿ ಅಥವಾ ಅಧಿಕಾರಿಗಳ ವಿಚಾರದಲ್ಲಿ ಒಬ್ಬರ ಮೇಲೊಬ್ಬರು ಪ್ರಾಬಲ್ಯ ಸಾಧಿಸಲು ನೋಡುತ್ತಾರೆ. ಪಾರದರ್ಶಕತೆ ಇಲ್ಲದಿದ್ದರೆ ವ್ಯಾಪಾರ ಸಂಬಂಧಗಳು ಹದಗೆಡುತ್ತವೆ. ಮೇ 14ರ ನಂತರ ಸಪ್ತಮಾಧಿಪತಿಯಾದ ಶುಕ್ರನು 8ನೇ ಮನೆಯಲ್ಲಿರುವುದರಿಂದ ಪಾಲುದಾರರೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕಾಗುತ್ತದೆ. ದುಡುಕಿನ ಮಾತು, ವಾದ ವಿವಾದಗಳಿಂದ ಆದಷ್ಟು ದೂರ ಬರಬೇಕಾಗುತ್ತದೆ ವೃಶ್ಚಿಕ ರಾಶಿಯವರು. ಇನ್ನು ಮುಂದಿನದಾಗಿ ಹೇಳೋದಾದರೆ ಹಣಕಾಸಿನ ಬಗ್ಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ ಅನ್ನೋದನ್ನ ನೋಡೋದಾದರೆ ಮೇ 16ನೇ ತಾರೀಕು ಶನಿ ಅಮಾವಾಸ್ಯೆಯ ದಿನದಿಂದ ಆರ್ಥಿಕವಾಗಿ ಈ ತಿಂಗಳು ಆಕಸ್ಮಿಕ ಬೆಳವಣಿಗೆಗಳಿಂದ ಕೂಡಿರುತ್ತದೆ. ಧನಾಧಿಪತಿಯಾದ ಗುರು ಭಗವಾನ್ ಅಷ್ಟಮ ಸ್ಥಾನದಲ್ಲಿ 8ನೇ ಮನೆಯಲ್ಲಿದ್ದಾರೆ. ಇದರ ಜೊತೆಗೆ ಮೇ 14ರಂದು ವ್ಯಯ ಮತ್ತು ಸಪ್ತಮಾಧಿಪತಿಯಾದ ಶುಕ್ರನು ಕೂಡ ಅಷ್ಟಮಕ್ಕೆ ಬರುತ್ತಾನೆ. ಈ ಅಷ್ಟಮ ಸ್ಥಾನದ ಗ್ರಹ ಸಂಯೋಗದಿಂದಾಗಿ ಇತರರ ಪಾಲುದಾರರ ಅಥವಾ ಪಿತ್ರಾರ್ಜಿತ ಹಣ ನಿಮಗೆ ಒಲಿದು ಬರುತ್ತದೆ ಅಂತಲೇ ಹೇಳಬಹುದು. ಹಿಂದೆ ನಿಂತು ಹೋಗಿದ್ದಂತಹ ಇನ್ಶೂರೆನ್ಸ್ ಅಥವಾ PF ಹಣ ಕೈ ಸೇರುತ್ತದೆ. 6ನೇ ಮನೆಯಲ್ಲಿ ಬಲವಾದಂತಹ ಕುಜನಿಂದಾಗಿ ನಿಮ್ಮ ಮೇಲಿರುವಂತಹ ಬ್ಯಾಂಕ್ ಸಾಲಗಳು ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಬೇಕಾದಂತಹ ಆರ್ಥಿಕ ಸಹಾಯ ಲಭಿಸುತ್ತದೆ. ಆದರೆ ಷೇರು ಮಾರುಕಟ್ಟೆ ಅಥವಾ ಟ್ರೇಡಿಂಗ್ನಂತಹ ಊಹಾತ್ಮಕ ಹೂಡಿಕೆಗಳಿಗೆ ಈ ತಿಂಗಳು ಸ್ನೇಹಿತರೆ ಸುತರಾಂ ಅನುಕೂಲಕರವಾಗಿಲ್ಲ ಅಂತಲೇ ಹೇಳಬಹುದು. ಭಾರಿ ನಷ್ಟಗಳು ಬರಬಹುದು. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಖರೀದಿ ಮಾಡಬೇಕಾದ್ರೂ ಸ್ನೇಹಿತರೆ ಯೋಚಿಸಿ ಖರೀದಿ ಮಾಡಿ. ದುಡುಕಿನ ನಿರ್ಧಾರಗಳಿಂದ ಖರೀದಿ ಮಾಡಬೇಡಿ, ಯಾಕಂದರೆ ಹಣಕಾಸಿನ ಪ್ರಾಬ್ಲಮ್ಗಳು ಎದುರಾಗಬಹುದು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ವೃಶ್ಚಿಕ ರಾಶಿಯವರು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರೋಗ್ಯ ದೃಷ್ಟಿಯಿಂದ ನಿಮಗೆ ಡಬಲ್ ಎನರ್ಜಿ ಬರುವಂತಹ ತಿಂಗಳಿದು. ನಿಮ್ಮ ಲಗ್ನಾಧಿಪತಿ ಕುಜನು ಮೇ 11ರಿಂದನೇ ರೋಗ ಶತ್ರು ಸ್ಥಾನವಾದಂತಹ 6ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಹೊಂದುವುದರಿಂದ ನಿಮ್ಮಲ್ಲಿ ಅದ್ಭುತವಾದಂತಹ ಪ್ರಾಣಶಕ್ತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಹಳೆಯ ಕಾಯಿಲೆಗಳು ಅಥವಾ ದೀರ್ಘಕಾಲದ ನೋವುಗಳು ತಾವಾಗಿಯೇ ಗುಣಮುಖವಾಗುತ್ತವೆ. ದೈಹಿಕ ಶ್ರಮ ಮಾಡಲು ಬಹಳ ಉತ್ಸಾಹವನ್ನು ತೋರುತ್ತೀರಿ. ಆದರೆ 8ನೇ ಮನೆಯಲ್ಲಿ ಗುರು ಶುಕ್ರರ ಪ್ರಭಾವದಿಂದಾಗಿ ಮತ್ತು 7ನೇ ಮನೆಯಲ್ಲಿ ಸೂರ್ಯನಿಂದ ದೇಹದಲ್ಲಿ ವಿಪರೀತ ಉಷ್ಣ, ಮೂತ್ರಪಿಂಡಗಳು ಅಥವಾ ಯೂರಿನರಿ ಇನ್ಫೆಕ್ಷನ್ಗಳು ಬರುವಂತಹ ಸ್ವಲ್ಪ ಸಾಧ್ಯತೆ ಇದೆ. ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದು, ಜಂಕ್ ಫುಡ್ನಿಂದ ದೂರವಿರುವುದು ಒಳ್ಳೆಯದು. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಬೇಕು ಆರೋಗ್ಯ ಅಂದರೆ ಇಂದಿನಿಂದ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಆರೋಗ್ಯದಲ್ಲಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವೃಶ್ಚಿಕ ರಾಶಿಯವರು, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ ಕಳಂತರ ಸ್ಥಾನವಾದಂತಹ 7ನೇ ಮನೆಯಲ್ಲಿ ಮೇ 15ರಿಂದ ಸೂರ್ಯನು ಉಷ್ಣ ಮತ್ತು ಅಹಂಕಾರದ ಕಾರಕ ಅಂತಲೇ ಹೇಳಬಹುದು ಪ್ರವೇಶಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಒಂದು ಪರೀಕ್ಷಾ ಸಮಯ ಎದುರಾಗುತ್ತದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ತೀವ್ರವಾದಂತಹ ವಾದ ವಿವಾದಗಳು, 10 ಪಟ್ಟು ಹಿಡಿಯುವಿಕೆ ಈಗೋ ಬರುತ್ತವೆ. ಒಬ್ಬರು ತಗ್ಗಿದ್ದರೂ ಕೂಡ ಸಮಸ್ಯೆ ತಕ್ಷಣ ಬಗೆಹರಿಯುತ್ತದೆ ಸ್ನೇಹಿತರೆ.
ಪಂಚಮ ಸ್ಥಾನದಲ್ಲಿ ಸಂತಾನ ಸ್ಥಾನ ಅಂತಲೇ ಹೇಳಬಹುದು. ಶನಿಯ ಸಂಚಾರದಿಂದಾಗಿ ನಿಮ್ಮ ಮಕ್ಕಳ ಮೊಂಡುತನ ಅಥವಾ ಅವರ ಓದಿನಲ್ಲಿ ಮಂದಗತಿ ನಿಮ್ಮನ್ನು ಆತಂಕಕ್ಕೀಡು ಮಾಡುತ್ತದೆ. ಮಕ್ಕಳಿನೊಂದಿಗೆ ಸಮಯ ಕಳೆಯುವುದು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. 8ನೇ ಮನೆಯಲ್ಲಿ ಶುಕ್ರನಿಂದ ಜೀವನ ಸಂಗಾತಿಯ ಕಡೆಯ ಸಂಬಂಧಿಕರೊಂದಿಗೆ ಕೆಲವು ವ್ಯವಹಾರಗಳು ನೆರವೇರುತ್ತವೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ವೃಶ್ಚಿಕ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ವಿದ್ಯಾರ್ಥಿಗಳ ಬಗ್ಗೆ. ಅವರ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ವಿದ್ಯಾರ್ಥಿಗಳಿಗೆ ಇದು ಹೋರಾಡಿ ಗೆಲ್ಲುವ ಸಮಯ. ವಿದ್ಯಾಸ್ಥಾನದಲ್ಲಿ 5ನೇ ಮನೆಯಲ್ಲಿ ಶನಿ ಇರುವುದರಿಂದ ಸಾಮಾನ್ಯ ಓದಿನಲ್ಲಿ ಸ್ವಲ್ಪ ಸೋಮಾರಿತನ, ಏಕಾಗ್ರತೆಯ ಕೊರತೆ ಕಂಡುಬರಲಿದೆ. ಆದರೆ ಯಾರು ಮೆಡಿಷನ್, ಡಿಫೆನ್ಸ್, ಲಾ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿದ್ದೀರೋ ಅವರಿಗೆ 6ನೇ ಮನೆಯಲ್ಲಿರುವ ಕುಜ ಮತ್ತು ಸೂರ್ಯ ಅದ್ಭುತವಾದಂತಹ ಶತ್ರು ಜಯವನ್ನು, ಅಂದರೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ರ್ಯಾಂಕ್ಗಳನ್ನು ನೀಡುತ್ತಾರೆ. ಎಷ್ಟು ಕಷ್ಟಪಡುತ್ತೀರೋ ಅಷ್ಟು ಅದೃಷ್ಟ ಒಲಿಯುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಕಷ್ಟಪಟ್ಟಿದ್ದಲ್ಲಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಸೊ ಹಾಗಾಗಿ ಪ್ರತಿದಿನ ಆಸಕ್ತಿಯಿಂದ ಏಕಾಗ್ರತೆಯಿಂದ ಅಧ್ಯಯನವನ್ನು ಮಾಡಿ ಖಂಡಿತವಾಗಿಯೂ ಫಲ ಸಿಗಲಿದೆ ಅಂತ ಹೇಳ್ತಾ, ಇನ್ನು ಈ ತಿಂಗಳಲ್ಲಿ ಅಮಾವಾಸ್ಯೆ ದಿನ ಅಥವಾ ನಿಮಗೆ ಅನುಗುಣವಾಗುವಂತಹ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಬಹುದು. ನಿಮ್ಮ ದೊಡ್ಡ ಸಮಸ್ಯೆಯಾಗಿರಲಿ, ಚಿಕ್ಕ ಸಮಸ್ಯೆಯಾಗಿರಲಿ ಸ್ನೇಹಿತರೆ, ಈ ಶಕ್ತಿಶಾಲಿಯಾದಂತಹ ವೈದಿಕ ಪರಿಹಾರಗಳನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. 7ನೇ ಮನೆಯಲ್ಲಿ ಸೂರ್ಯನಿಂದ ಬರುವ ದಾಂಪತ್ಯ ದೋಷಗಳನ್ನು, ಈಗೋವನ್ನು ನಿವಾರಿಸಿಕೊಂಡು 6ನೇ ಮನೆಯಲ್ಲಿರುವಂತಹ ಲಗ್ನಾಧಿಪತಿ ಕುಜನ ಸಂಪೂರ್ಣ ಶಕ್ತಿಯನ್ನು ಪಡೆಯಲು ಈ ಪರಿಹಾರಗಳನ್ನು ಫಾಲೋ ಮಾಡಿ. ಶನಿ ಅಮಾವಾಸ್ಯೆ ದಿನ ಅಂದರೆ ಮೇ 16ನೇ ತಾರೀಕು ಕೂಡ ಮಾಡಬಹುದು. ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆ ಇದೆ. ಮೊದಲನೇದಾಗಿ ಶನಿವಾರದಂದು ಸ್ನೇಹಿತರೆ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಬಡವರಿಗೆ, ನಿರ್ಗತಿಕರಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆಯನ್ನು ದಾನ ಮಾಡಿ. ಖಂಡಿತವಾಗಿಯೂ ಸ್ನೇಹಿತರೆ ಸಮಸ್ಯೆಗಳು, ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು 2ನೇದಾಗಿ ಸೂರ್ಯ ಆರಾಧನೆ, ಅಂದರೆ ವೈವಾಹಿಕ ಜೀವನದಲ್ಲಿ ಮತ್ತು ಪಾಲುದಾರರೊಂದಿಗೆ ಅಹಂಕಾರದ ಘರ್ಷಣೆ ಕಡಿಮೆಯಾಗಲು ಮೇ 15ರಿಂದ ಪ್ರತಿದಿನ ಬೆಳಿಗ್ಗೆ ಸೂರ್ಯ ಭಗವಾನಿಗೆ ಅಗ್ರವನ್ನು ಸಮರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ನೀರಿನಲ್ಲಿ ಕುಂಕುಮ ಬೆಲ್ಲವನ್ನು ಮಿಶ್ರಣ ಮಾಡಿ ನೀರನ್ನು ಅರ್ಪಿಸ್ಬೋದು ಸೂರ್ಯದೇವರಿಗೆ. ತಪ್ಪದೆ ಈ ಒಂದು ಪರಿಹಾರದಿಂದ ಸ್ನೇಹಿತರೆ ನಿಮ್ಮ ಅಹಂಕಾರದ ಘರ್ಷಣೆ ಕಡಿಮೆಯಾಗಲಿದೆ. ಸ್ನೇಹಿತರೆ ಜೀವನದಲ್ಲಿ ಪಾಲುದಾರರೊಂದಿಗೆ ಸ್ನೇಹಿತರೆ ವೈವಾಹಿಕ ಜೀವನದಲ್ಲಿ ಉತ್ತಮ ರಿಸಲ್ಟನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಸುಬ್ರಹ್ಮಣ್ಯ ಹನುಮಾನ್ ಪೂಜೆ, ಅಂದರೆ ನಿಮ್ಮ ಲಗ್ನಾಧಿಪತಿಯಾದ ಕುಜನ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ವಿಜಯಗಳತ್ತ ಮುನ್ನಡೆಸಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಷ್ಟಕ ಮತ್ತು ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಅಂದರೆ ಅಧ್ಯಯನದ ಕಡೆ ಆಸಕ್ತಿಯನ್ನು ಕೊಡುವುದಕ್ಕೆ ಆಗ್ತಿಲ್ಲ, ಏಕಾಗ್ರತೆ ನಿಲ್ತಾ ಇಲ್ಲ ಅಂದರೆ ಖಂಡಿತವಾಗಿಯೂ ಹನುಮಾನ್ ಚಾಲಿಸವನ್ನು ಹೇಳಿ ಸ್ನೇಹಿತರೆ, ಏಕಾಗ್ರತೆ ಆಸಕ್ತಿ ಹೆಚ್ಚಾಗಲಿದೆ ಅಧ್ಯಯನದ ಕಡೆ. ಇನ್ನು ದಕ್ಷಿಣ ಮೂರ್ತಿ ಸ್ತೋತ್ರ, ಅಂದರೆ 8ನೇ ಮನೆಯಲ್ಲಿರುವ ಗುರು ಭಗವಾನನ ಅನುಗ್ರಹವನ್ನು, ಆಕಸ್ಮಿಕ ಧನಲಾಭವನ್ನು ಪಡೆಯಲು ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯರನ್ನು ಸ್ಮರಿಸಿ. ಗುರುವಾರದಂದು ಗುರುರಾಯರನ್ನು ಪೂಜಿಸುವುದು, ಗುರುರಾಯರ ಸ್ತೋತ್ರವನ್ನು ಹೇಳುವುದರಿಂದಲೂ ಕೂಡ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಆದಷ್ಟು ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರದಿಂದನೇ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡುವುದು, ಹಣ್ಣು ಹಂಪಲುಗಳನ್ನು ವಿತರಿಸುವುದು, ಬಟ್ಟೆ ದಾನವನ್ನು ಮಾಡುವುದು. ಇದು ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಂದೊಂದಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು.
ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಯಾರೇ ಇದ್ದರೂ ಕೂಡ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.